ಅದೇ ಸೆಕೆಂಡ್ ಮಾಲೀಕರು ಫಸ್ಟ್ ಮಾಲೀಕರು ಈ ಥರ ಎಲ್ಲ ಬರ್ತದೆ ಅಲ್ವಾ. ಈಗ ಡೀಡ್ಗಳು ಚೇಂಜ್ ಆಗ್ತಾ ಹೋಗ್ತದೆ, ಒಬ್ಬರಿಂದ ಒಬ್ಬರಿಗೆ ಕೈ ಮಾತುತ್ತಾ ಹೋಗಿರುತ್ತೆ. ಸೊ ಅದು ಕೈ ಬದಲಾವಣೆ ಆಗಿರುವಾಗ ಆ ಒಂದು ಡೀಡ್ ಈಗ ಒಬ್ರಿಗೆ ಎ ಇಂದ ಬಿಗಾಗಿರುತ್ತೆ, ಬಿ ಇಂದ ಸಿಗಾಗಿರುತ್ತೆ. ಎ ಇಂದ ಆಗಿರೋ ಬಿಗೆ ಡೀಡನ್ನು ತಗೋಬೇಕು, ಬಿ ಇಂದ ಸಿಗಾಗಿರೋ ಡೀಡ್ ತಗೋಬೇಕು. ಈ ಥರ ದಾನಪತ್ರ ಆಗಿದೆಯಾ, ಗಿಫ್ಟ್ ಇದೇನದು ಸೇಲ್ ಡೀಡ್ ಆಗಿದೆಯಾ, ಇಂಥದ್ದೆಲ್ಲ ಏನೇನಾಗಿದೆ, ರಿಲೀಸ್ ಡೀಡು ಎಲ್ಲ ಯಾವುದೇ ಒಂದು ತಗೊಳ್ಬೇಕು ಅಂದರೂ ಮುಖ್ಯವಾಗಿ ನಾವು ನೋಡಬೇಕಾಗಿರೋದು ಮದರ್ ಡೀಡಿಂದ ಬರಬೇಕು. ಮದರ್ ಡೀಡಿಂದ ಬಂದಾಗ ನಮಗೆ ಏನೇನು ದಾಖಲಾತಿಗಳು ಬೇಕು ಒಂದಕ್ಕೊಂದು ಹೋಗ್ತಾ ಹೋಗ್ತಾ ನಮಗೆ ಗೊತ್ತಾಗ್ತಾ ಬರ್ತದೆ. ಇಂಥದ್ದು ಬೇಕು, ಇಂಥ ಬೇಕು, ಇದು ಬೇಕು ಅಂತ ನಾವು ಅವಾಗ ಹೇಳ್ಬೋದು. ನನ್ನ ಸಜೆಷನ್ ಇಷ್ಟು, ಯಾವುದೇ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕಂದ್ರೂ ನಾವು ಕೋಟ್ಯಾಂತರ ರೂಪಾಯಿ ಹಾಕಿ ತಗೊಳ್ಳೋದಕ್ಕಿಂತ ಅದರಲ್ಲಿ ಒಂದು ಸ್ವಲ್ಪ ಹಣ ವ್ಯಯ ಮಾಡಿಕೊಂಡು ವಕೀಲರನ್ನ ಭೇಟಿಯಾಗಿ, ನುರಿತ ವಕೀಲರನ್ನ ಭೇಟಿಯಾಗಿ ಅವ್ರ ಹತ್ರ ಒಂದು ಒಪಿನಿಯನ್ ತಗೊಂಡು ನಾವು ಪರ್ಚೇಸ್ ಮಾಡೋದು ಒಳ್ಳೆಯದು ಅಂತ ಹೇಳ್ತೀವಿ.